ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಕಾಲಕ್ಕೆ ದೆಹಲಿಯ ಅತಿ ದೊಡ್ಡದಾದಂಥ ಲೀಡರ್ ಮಹಾನಾಯಕ ಅನ್ಸ್ಕೊಂಡಿರೋರು ಡಾಕ್ಟರ್ ಹರ್ಷವರ್ಧನ್ ಅವರು ಹಿಂದೆ ಕೇಂದ್ರ ಆರೋಗ್ಯ ಸಚಿವರಾಗಿದ್ದರು. ದಿಲ್ಲಿಯಲ್ಲಿ ಬಹಳ ದೊಡ್ಡ ಹೆಸರು. ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ನಲ್ಲಿ ಜೂನ್ 7, 2013 ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಅಫಿಡವಿಟನ್ನು ಸಲ್ಲಿಸಿರ್ತಾರೆ ತಮ್ಮ ಟ್ವಿಟರ್ ಹ್ಯಾಂಡಲ್ ಮೂಲಕ. ಆ ಅಫಿಡವಿಟನ್ನು ಅಟೆಸ್ಟ್ ಮಾಡಿಸಿರ್ತಾರೆ. ನೋಟ್ರಿ ಮೂಲಕ ಅಫಿಡವಿಟ್ ಮಾಡಿ, ಆ ಅಫಿಡವಿಟ್ಗೆ ಅಟೆಸ್ಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ, ಯಥಾಸ್ಥಿತಿಯಾಗಿ ಹಾಕಿರ್ತಾರೆ. ಏನಂತ? ನಾನು ಕುಟುಂಬ ರಾಜಕಾರಣವನ್ನು ಮಾಡೋದಿಲ್ಲ, ನಾನು ಮುಖ್ಯಮಂತ್ರಿ ಆಗೋದಿಲ್ಲ, ನಾನು ಮುಖ್ಯಮಂತ್ರಿ ನಿವಾಸ ವೈಭವೋಪೇತ ಬಂಗಲೆಯಲ್ಲಿ ಇರೋದಿಲ್ಲ, ನಾನು ಲಾಲ್ ಬತ್ತಿ ಗಾಡಿಗಳನ್ನು ಬಳಸೋದಿಲ್ಲ, ನನಗೆ ಯಾವುದೇ ರೀತಿಯ ಭದ್ರತೆ ಬೇಕಾಗಿಲ್ಲ, ಭದ್ರತೆ ಬೇಕಾಗಿದ್ದು ಜನಸಾಮಾನ್ಯರಿಗೆ ವಿನಃ ಮುಖ್ಯಮಂತ್ರಿಗಲ್ಲ, ನಾನು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಪರವಾಗಿ ನಿಲ್ಲೋದಿಲ್ಲ. ಈ ರೀತಿಯಾದಂಥ ಒಂದು 28 ಅವರ ಪ್ರಣಾಳಿಕೆ ಏನಿದೆ ಅದನ್ನು ಪ್ರಸ್ತುತಪಡಿಸಿದಂಥ ಒಂದು ಅಫಿಡವಿಟ್ಟಿನ ಕಾಪಿ. ಆ ಕಾಪಿಯನ್ನು ನಿನ್ನೆ ಡಾಕ್ಟರ್ ಹರ್ಷವರ್ಧನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಟ್ಯಾಗ್ ಮಾಡಿದ್ದಾರೆ. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ. ನೋಡಿ, ನೀವು ಜೂನ್ 7, 2013 ಈ ರೀತಿ ಹೇಳಿದ್ರಿ. ನೀವೇ ಹೇಳಿದ್ರಿ, ನನಗೆ ಬೆಂಗಾವಲು ವಾಹನ ಬೇಡ ಅಂತ ಹೇಳಿದ್ರಿ, ನನಗೆ ವೈಭವೋಪೇತ ಬಂಗಲೆ ಬೇಡ ಅಂತ ಹೇಳಿದ್ರಿ, ನನಗೆ ಯಾವುದೇ ಭದ್ರತೆ ಬೇಡ ಅಂತ ಹೇಳಿದ್ರಿ. ಈ ರೀತಿಯಾದಂಥ ಏನೇನೋ ಮಾತುಗಳನ್ನ ಹೇಳಿದ್ರಿ. ಅದಕ್ಕೆ ತದ್ವಿರುದ್ಧವಾಗಿ ಇಷ್ಟು ವರ್ಷ ನಡ್ಕೊಂಡಿದ್ರಿ. ಇದಕ್ಕೆ ಉತ್ತರ ಕೊಡಿ ಅಂತ. ಅರವಿಂದ್ ಕೇಜ್ರಿವಾಲ್ ಅವರು ಈ ಬಾರಿ ಮೊದಲನೇದಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಎರಡನೇದು ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಏಕೆಂದರೆ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೇ ಇವರ ಪರವಾಗಿ ಹರಿಯಾಣದಲ್ಲಿ ಚುನಾವಣೆ ಪ್ರಚಾರ ಮಾಡಿದರು. ಮೂರನೇದಾಗಿ ಇವರ ಮಗ ಇವರ ಶೀಶ್ ಮಹಲ್ ಬಂಗ್ಲೆಗೆ ಈ ಟ್ರೆಡ್ಮಿಲ್ಗಳು, ಇತರ ಇಕ್ವಿಪ್ಮೆಂಟ್ಗಳದಲ್ಲ, ಜಿಮ್ ಇಕ್ವಿಪ್ಮೆಂಟ್, ಅದನ್ನು ಬಾಡಿಗೆ ಕೊಟ್ಟಿದ್ದ. ತಿಂಗಳಿಗೆ 10 ಲಕ್ಷ ರೂಪಾಯಿ ಬಾಡಿಗೆಯನ್ನು ಪಡಿತಾ ಇದ್ದ. ಮುಂದೆ ಅದು ಎಕ್ಸ್ಪೋಸ್ ಆಯಿತು. ಈಗ 342 ಪಟ್ಟು ದುಡ್ಡನ್ನು ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ, ಭ್ರಷ್ಟಾಚಾರ ಆಗಿದೆ ಅಂತ ಇವರ ಶೀಶ್ ಮಹಲ್ ಬಗ್ಗೆ CAG ರಿಪೋರ್ಟ್ ಬಂದಿದೆ. ಯಾವ CAG ರಿಪೋರ್ಟ್ ಇಟ್ಕೊಂಡು ಇವರು 2013-15 ಚುನಾವಣೆಯಲ್ಲಿ ಎಲ್ಲ ಕಡೆ 2G ಸ್ಕ್ಯಾಮ್, 3G ಸ್ಕ್ಯಾಮ್, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು. ಅದೇ CAG ಅವರು ಯಾರು ಅದರ ಬಗ್ಗೆ ಇವತ್ತವರೆಗೂ ಚಕಾರ ಎತ್ತೋದಿಲ್ವೋ, ಅದು ನರೇಂದ್ರ ಮೋದಿ ಅವ್ರದ್ದು ಅಂತ ಹೇಳೋದಿಲ್ವೋ, ಅಂಥ CAG ರಿಪೋರ್ಟ್ ಇವರು ವಿರುದ್ಧವಾಗಿ ಬಂದಿದೆಯೋ ಅಂಥ ಸಂದರ್ಭದಲ್ಲಿ ಈಗ ಇದು ಚರ್ಚೆ ಆಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು ಈಗ ಭಯಗ್ರಸ್ತರಾಗಿದ್ದು, ಹೆದರಿಕೊಂಡದ್ದು, ಚುನಾವಣೆಯಲ್ಲಿ ಸೋಲ್ತೀನಿ ಅಂದ್ಕೊಂಡದ್ದು ಕೇವಲ ಒಂದೇ ಒಂದು ಕಾರಣಕ್ಕಲ್ಲ. ಇವರು ಭ್ರಷ್ಟಾಚಾರರು ಜೈಲಿಗೆ ಹೋಗಿ ಬಂದ್ವಿ ಅನ್ನೋ ಒಂದೇ ಕಾರಣಕ್ಕಲ್ಲ. 2013 ಚುನಾವಣೆ, 2015 ಚುನಾವಣೆ, 2020 ಚುನಾವಣೆ, ಇಷ್ಟೂ ಚುನಾವಣೆಯಲ್ಲಿ ನವದೆಹಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇವರು ಗೆಲ್ತಾಯಿದ್ರು. ಇವರ ಬಣ್ಣದ ಮಾತುಗಳಿಗೆ ದಿಲ್ಲಿಯ ಜನ ಮರಳಾಗ್ತಾಯಿದ್ರು. ದಿಲ್ಲಿಯ ಒಂದು ಮತದಾರರ ಮನಸ್ಥಿತಿಯನ್ನು ಹೇಳ್ಬಿಡ್ತೀನಿ ನಿಮಗೆ. ದಿಲ್ಲಿಯ ಮತದಾರರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರದ ಪರವಾಗಿ ನಿಲ್ತಾರೆ. ಅವರಿಗೆ ಲೋಕಲ್ ಇಶ್ಯೂಗಳು ಬೇಕಾಗಿಲ್ಲ, ತಮ್ಮ ಸ್ವಾರ್ಥದ ವಿಚಾರಗಳು ಬೇಕಾಗೋದಿಲ್ಲ. ಅವಾಗ ಯಾರೇ ಎದುರುಗಡೆ ಇದ್ದರೂ ಅವರು ಯಾರು ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾರೋ ಅವ್ರ ಪರವಾಗಿ ನಿಲ್ತಾರೆ. ಅದು ಕಳೆದ 3 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಗೆದ್ದುಕೊಂಡ್ಬಂದಿರೋದ್ರ ಮೂಲಕ ಸಾಬೀತಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ನನಗೇನು ಲಾಭ ಅಂತ ನೋಡ್ತಾರೆ. ನನಗೇನು ಸಿಗತ್ತೆ ಓಟ್ ಹಾಕಿದರೆ? ನನಗೆ ಕರೆಂಟ್ ಫ್ರೀ ಸಿಗತ್ತಾ? ನಂಗೆ ನೀರು ಫ್ರೀ ಸಿಗತ್ತಾ? ನಾ ಬಸ್ನಲ್ಲಿ ಉಚಿತವಾಗಿ ಓಡಾಡ್ಬೋದಾ? ನಂಗೆ ತಿಂಗಳಿಗೆ ಖರ್ಚಿಗೆ ದುಡ್ಡು ಕೊಡ್ತಾರಾ? ಯಾವ ತಮಿಳ್ನಾಡಿನಲ್ಲಿ ಆಮಿಷ ಇದೆಯೋ ಅದೇ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇಲ್ಲಿಯವರೆಗೂ ಓಟ್ ಕೊಡ್ತಾ ಬಂದಿದ್ದರು. ಅರವಿಂದ್ ಕೇಜ್ರಿವಾಲ್ ಮಾಡಿರೋ ಕೆಲಸ ಏನು? ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂಥೇಳಿ ನಿರಂತರವಾಗಿ 2 ಚುನಾವಣೆಗಳನ್ನು ಮಾಡ್ಕೊಂಬಿಟ್ರು. ಅದಾದ ಮೇಲೆ ಅವರು ನೇರವಾಗಿ ಆಮಿಷಕ್ಕೆ ಬಿದ್ದರು. ಈ ಬಾರಿ ಏನಾಗಿದೆ, ಇದೇ ಆಮಿಷಗಳನ್ನ ಉಳಿದ ಎಲ್ಲ ಪಕ್ಷಗಳು ನೀಡ್ತಾ ಇದ್ದಾವೆ. ನೀವು 2100 ಅಂತ ನೀವು ಹೇಳ್ತೀರಿ, 2500 ಅಂತ ಅವ್ರು ಹೇಳ್ತಾರೆ. 2100 ಅಂತ ಆಮ್ ಆದ್ಮಿ ಪಕ್ಷ ಹೇಳುತ್ತೆ, ತಿಂಗಳಿಗೆ ಕೊಡ್ತೇವೆ ನಾವು ಮಹಿಳೆಯರಿಗೆ ಅಂತ. ಕಾಂಗ್ರೆಸ್ ಹೇಳುತ್ತೆ 2500 ಕೊಡ್ತೀನಿ ಅಂತ. ನರೇಂದ್ರ ಮೋದಿ ಆಯುಷ್ಮಾನ್ ಕಾರ್ಡ್ ಅಂತಾರೆ. ಆಮ್ ಆದ್ಮಿ ಪಕ್ಷ 60 ವರ್ಷ ಮೇಲ್ಪಟ್ಟವ್ರಿಗೆಲ್ಲರಿಗೂ ಆರೋಗ್ಯ ವಿಮೆ ಅಂತಾರೆ. ಕಾಂಗ್ರೆಸ್ ಪಕ್ಷ ಹೇಳುತ್ತೆ 25 ಲಕ್ಷ ರೂಪಾಯಿ ವಿಮೆ ಎಲ್ಲರಿಗೂ ಅಂತ ಅವ್ರು ಹೇಳ್ತಾರೆ. ಅಂದರೆ ಈಗ ಕಾಂಪಿಟೇಷನ್ ನಡೆದಿದೆ, ಆಕ್ಷನ್ ಹಾಕಲಾಗ್ತಾ ಇದೆ, ಲಿಲಾವ್ ಆಗ್ತಾ ಇದೆ, ಮತಗಳನ್ನು ಹರಾಜು ಹಾಕಲಾಗ್ತಾ ಇದೆ. ಈ ಹೊಡೆದಾಟದಲ್ಲಿ, ಈ ಸಂತೆಯಲ್ಲಿ ನಾನು ಗೆಲ್ಲಲಿಕ್ಕೆ ಸಾಧ್ಯವಾ ಅಂತ ಅವರ ಪ್ರಶ್ನೆ. ಇದಕ್ಕೆ 2-3 ಕಾರಣ ಇದೆ. ಒಂದನೇದ್ದು, ಪ್ರವೇಶ್ ವರ್ಮಾ ಅನ್ನುವಂಥ ಕ್ಯಾಂಡಿಡೇಟು ಇವರ ಎದುರುಗಡೆ ನಿಂತಿರೋದು. ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ನಿಂದ ನಿಂತಿದ್ದಾರೆ. ಸಂದೀಪ್ ದೀಕ್ಷಿತನ್ನು ಹೇಗೆ ಮಣಿಸಬೇಕು ಅಂತ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇದೆ. ಸಂದೀಪ್ ದೀಕ್ಷಿತ್ ನಿನ್ನೆ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಕೋರ್ಟ್ಗೆ ಹೋಗಿದ್ರು. ಅದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ನನಗೆ ಲಭ್ಯ ಆಗಿಲ್ಲ. ಇದರ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ.
ಈಗ ಪ್ರವೇಶ್ ವರ್ಮಾ ಯಾವಾಗ 2024 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಕೊಡಲಾಗಲಿಲ್ವೋ ಆವಾಗ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆಗೆ ನಿಂತಿದ್ದಾರೋ ಆ ಕಾನ್ಸ್ಟಿಟ್ಯೂನ್ಸಿಯ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಕೇಂದ್ರೀಕರಿಸ್ತಾರೆ, ತಮ್ಮ ಸಂಪೂರ್ಣವಾದಂಥ ಚಿತ್ತವನ್ನು ಆ ಕಡೆ ಇಟ್ಕೋತಾರೆ. ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಈತ ಗ್ರೌಂಡ್ ಜೀರೋದಲ್ಲಿದ್ದು ಕೆಲಸ ಮಾಡಿದ ಮನುಷ್ಯ. ಈತನದೊಂದು ಫೌಂಡೇಶನ್ ಇದೆ ಈತನ ತಂದೆ ಹೆಸರಲ್ಲಿ ಮತ್ತು ಈತನ ಬಾಮೈದನ ಹೆಸರಿನಲ್ಲಿ. ಆ ಫೌಂಡೇಶನ್ ಮೂಲಕ ಮಹಿಳೆಯರಿಗೆ ಈಗಾಗಲೇ 1,000-2,000 ರೂಪಾಯಿ ದುಡ್ಡನ್ನು ಎಲ್ಲ ಕಡೆ ಹಂಚಾಗಿ ಹೋಗಿದೆ. ಅದರ ಕುರಿತು ಗಲಾಟೆ ಮಾಡ್ತಾಯಿದ್ರು. ಪ್ರವೇಶ್ ವರ್ಮಾ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅರವಿಂದ್ ಕೇಜ್ರಿವಾಲ್ಗೆ ಮತ ಕೊಡುವ ಮೂಲಕ ನೀವು ದಿಲ್ಲಿಯ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಇದು ಇವತ್ತು ಶುರುವಾಗಿದ್ದಲ್ಲ, ಲೋಕಸಭಾ ಚುನಾವಣೆ ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ 7 ತಿಂಗಳಿಂದ 6.5 ತಿಂಗಳಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ಏನಾಗಿದೆ, ಉಳಿದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ಲಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಇಷ್ಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬೇಕು. ತನ್ನ ಕಾನ್ಸ್ಟಿಟ್ಯೂನ್ಸಿ ಕಡೆ ಕೇಂದ್ರೀಕರಿಸಲಿಕ್ಕೆ ಆತನ ಹತ್ರ ಸಮಯ ಇಲ್ಲ, ಜೊತೆಗೆ ಮುಖಂಡರಿಲ್ಲ. ಮೂರನೇದಾಗಿ ಇವರ ಜೊತೆ ಇರುವಂಥ ಇಂಡಿಯಾ ಅಲಯನ್ಸ್ ಪಕ್ಷದವರು ಇದ್ದಾರಲ್ಲ, ಅವರು ಯಾರು ಮತಗಳನ್ನು ತರುವಂಥ ಧ್ರುವೀಕರಿಸುವಂಥ ತಾಕತ್ತಿರೋರಲ್ಲ, ಸಮರ್ಥರಲ್ಲ ಅವರು. ಅಖಿಲೇಶ್ ಯಾದವ್ನಿಂದ ಯಾವುದೇ ಓಟ್ ಬರೋದಿಲ್ಲ, ಮಮತಾ ಬೇಗಮ್ಮಿಂದ ಯಾವುದೇ ಓಟ್ ಬರೋಲ್ಲ, ಉದ್ಧವ್ ಠಾಕ್ರೆ ಹೋದರೂ ಬರೋ ಓಟು ಹೊರಟೋಗ್ತವೆ. ಅವರೆಲ್ಲ ಮುಸಲ್ಮಾನರ ಓಟಿನ ಒಗ್ಗೂಡಿಕೆಗಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ವಿನಃ ಈತನ ಗೆಲುವಿಗಾಗಿ ಅವರು ಶ್ರಮಿಸುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾಗಿದೆ, ಪ್ರವೇಶ್ ವರ್ಮಾನ ಪ್ರಕಾರ ಅಮಿತ್ ಶಾ ಭಾಷಣ ಮಾಡ್ತಾರೆ, ಪ್ರವೇಶ್ ವರ್ಮಾ ಪರವಾಗಿ ಯೋಗಿ ಆದಿತ್ಯನಾಥ್ ಭಾಷಣ ಮಾಡ್ತಾರೆ, ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ, RSSನವರು ಗಲ್ಲಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆಮ್ ಆದ್ಮಿ ಪಕ್ಷ ಒಂದಷ್ಟು ಸೀಟುಗಳನ್ನು ಗೆದ್ದುಕೊಂಡ್ರೂ ಕೂಡ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಲಿ ನನಗೆ ಸೋಲಾಗತ್ತೆ ಅನ್ನೋದು ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಈತನನ್ನು ಧೃತಿಗೆಡಿಸಲಿಕ್ಕೆ ಕಾರಣೀಭೂತವಾದಂಥ ಅಂಶ. ಅದಕ್ಕೆ ಆತ ಏನು ಮಾಡ್ತಾ ಇದ್ದಾರೆ, ಜಾಟ್ ಮತಗಳಿಗೆ ಯಾವುದೇ ರೀತಿಯಾದಂಥ ಮೀಸಲಾತಿಯನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿಲ್ಲ ಅಂತ ಒಂದು ಹೊಸ ವಿಷಯವನ್ನು ಈಗ ಈ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತೆಗೆದಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಜಾಟ್ ಮತಗಳು ಕೆಲವೊಂದು ನಿರ್ಣಾಯಕವಾದಂಥ ಮತಗಳು ಅಲ್ಲಿದ್ದಾವೆ, ಭಾಳ ಹೆಚ್ಚಿನ ಮತಗಳಲ್ಲ, ಅದರ ಮತಗಳಿದ್ದಾವೆ. ಪ್ರವೇಶ್ ವರ್ಮಾ ಜಾಟ್ ಸಮುದಾಯಕ್ಕೆ ಸೇರಿದಂಥ ಮನುಷ್ಯ. ಯಾವ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಇದ್ರು, ಯಾವ ವ್ಯಕ್ತಿ ರಾಷ್ಟ್ರೀಯತೆಯ ಬಗ್ಗೆ ಪಾರದರ್ಶಕತೆಯ ಬಗ್ಗೆ ಮಾತಾಡ್ತಾ ಇದ್ರು, ಯಾರು ಅನುವಂಶಿಕ ರಾಜಕಾರಣದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ರು, ಈಗ ಅವರು ಜಾತಿ ಜನಗಣತಿ ಜಾತಿಯ ಮೂಲಕ ಮತಗಳನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನವದೆಹಲಿಯಲ್ಲಿ ಏನಾಗಿದೆ, ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಝೋಪಡಪಟ್ಟಿಗಳ ಸಂಖ್ಯೆ ತುಂಬ ಕಡಿಮೆ, ಸ್ಲಮ್ಗಳು ತುಂಬ ಕಡಿಮೆ. ಎಲ್ಲವೂ ಪ್ರತಿಷ್ಠಿತ ಬಡಾವಣೆಗಳು, ಎಲ್ಲ ಮಧ್ಯಮವರ್ಗೀಯ ಬಡಾವಣೆಗಳು. ಅಲ್ಲಿ 1.5 ಲಕ್ಷ ಮತಗಳಲ್ಲಿ ಈ ರೀತಿ ದಲಿತರ ಮತಗಳನ್ನು ತೆಗೆದುಕೊಂಡು ಗೆಲ್ತೀನಿ ಅನ್ನುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಮುಸಲ್ಮಾನರ ಮತಗಳು ನಿರ್ಣಾಯಕ ಅಲ್ಲ. ಅರವಿಂದ್ ಕೇಜ್ರಿವಾಲ್ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಸೋತು ಹೆದರ್ಕೊಂಡು ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾನೆ ಅಂತ ಎಲ್ಲರೂ ಮಾತಾಡ್ಕೋತಾರೆ ಅಂತ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಇಲ್ಲಿ ಇದ್ದರೆ ಸೋಲು ಖಚಿತ ಅಂತ ಗೊತ್ತಾಗಿದೆ. ಹೀಗಾಗಿ ದಿನಕ್ಕೊಂದು ಸರ್ಕಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.